ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಕಟಕ ರಾಶಿಯವರಿಗೆ ಫೆಬ್ರವರಿ 1, 2, 3, 4, 5 ದಿನಗಳ ನಂತರ ನಿಮ್ಮ ಜೀವನದಲ್ಲಿ ಈ ವಿಷಯ ನಡೆಯುತ್ತದೆ. ಒಬ್ಬ ವ್ಯಕ್ತಿಯ ಆಗಮನ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಕಷ್ಟವನ್ನು ದೂರ ಮಾಡುತ್ತೆ. ಅಷ್ಟೇ ಅಲ್ಲದೆ ಈ ಒಂದು ಹುಣ್ಣಿಮೆ ಬಹಳಷ್ಟು ಭಯಂಕರವಾಗಿರೋದ್ರಿಂದ ಈ ಹುಣ್ಣಿಮೆಯ ನಂತರದಲ್ಲಿ ಅಥವಾ ಹುಣ್ಣಿಮೆಯ ದಿನದಲ್ಲಿ ಈ 3 ಜಾಗಗಳಿಗೆ ಭೇಟಿ ನೀಡೋದನ್ನು ಸಂಪೂರ್ಣವಾಗಿ ತಪ್ಪಿಸಬೇಕಾಗುತ್ತೆ. ಇಲ್ಲದಿದ್ದರೆ ನಿಮ್ಮ ಪ್ರಾಣಕ್ಕೆ ಅಪಾಯ ಬರಬಹುದು. ಖಂಡಿತವಾಗಿ ಇದನ್ನು ನೀವು ಜಾಗರೂಕತೆಯಿಂದ ಕೇಳಿದರೆ ಖಂಡಿತ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗುತ್ತದೆ. ಈ ಸಮಯ ವಿಶ್ವಶಕ್ತಿಗಳು ನಿಮಗೆ ಸಹಾಯ ಮಾಡುತ್ತಿದೆ. ಏಕೆಂದರೆ ಖಂಡಿತವಾಗಿ ಕಟಕ ರಾಶಿಯವರು ಚಂದ್ರನ ಆಳ್ವಿಕೆಗೆ ಒಳಪಟ್ಟಿರುವಂತಹ ರಾಶಿ ಚಕ್ರ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅದೇ ರೀತಿ ನಿಮಗೆ ಅರ್ಥವಾಗುವಂತಹ ಪ್ರತಿಯೊಂದು ವಿಷಯ ಕೂಡ ನಿಮ್ಮ ಜೀವನವನ್ನು ಬದಲಾಯಿಸುತ್ತೆ. ಖಂಡಿತವಾಗಿ ವಿ ಎಂಬ ಅಕ್ಷರದಿಂದ ಪ್ರಾರಂಭವಾಗುವಂತಹ ಹೆಸರಿನ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ. ಆ ವ್ಯಕ್ತಿ ಯಾರು, ಅವನು ಈಗ ನಿಮ್ಮ ಜೀವನದಲ್ಲಿ ಹೇಗೆ ಬರುತ್ತಿದ್ದಾನೆ, ಆ ವ್ಯಕ್ತಿ ಹೇಳುವ ಒಂದೇ ಒಂದು ಪದವು ನಿಮ್ಮ ಭವಿಷ್ಯವನ್ನು ಹೇಗೆ ಬದಲಾಯಿಸುತ್ತದೆ ಎಂದು ನಿಮಗೆ ತಿಳಿದರೆ ಖಂಡಿತವಾಗಿ ನೀವು ತಕ್ಷಣ ನಿಮ್ಮ ಮೌನದ ಆಲೋಚನೆಯಲ್ಲಿ ಮುಳುಗಿಬಿಡ್ತೀರಾ. ಅದಕ್ಕಾಗಿಯೇ ನಾನು ಒಂದೇ ಒಂದು ವಿಷಯವನ್ನು ಹೇಳುತ್ತಿದ್ದೇನೆ. ಈ ಸಮಯ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋವನ್ನು ನೋಡಿ. ಅದೇ ರೀತಿ ಯಾವ 3 ಸ್ಥಳಗಳಿಗೆ ಹೋಗಬಾರ್ದು ಅನ್ನುವಂತಹ ಸಂಪೂರ್ಣವಾದ ಮಾಹಿತಿಯನ್ನು ಅರ್ಥ ಮಾಡಿಕೊಳ್ಳಿ. ನಿಮ್ಮ ಜೀವನದಲ್ಲಿ ಈ ಸಮಯ ಸಂಪೂರ್ಣವಾಗಿ ಅಡಿಪಾಯದ ಒಂದು ವಿಶೇಷವಾದ ಸಂದರ್ಭ. ಪ್ರತಿಯೊಂದು ನಿರ್ಧಾರವು ನಿಮ್ಮನ್ನು ಗಟ್ಟಿ ಮಾಡುತ್ತೆ. ವಿಶೇಷವಾದ ಒಂದು ಶಕ್ತಿಯುತವಾದಂತಹ ಜೀವನಕ್ಕೆ ಕರೆದುಕೊಂಡು ಹೋಗುತ್ತೆ. ಅಷ್ಟೇ ಅಲ್ಲದೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಹಣೆ ಬರಹವನ್ನು ತಿರುಗಿಸುವಂತಹ ಶಕ್ತಿ ಇದೆ. ವಿಧಿಯ ಮೌನ ಬದಲಾವಣೆ ಎಂದರೇನು? ವಿಧಿಯ ಬದಲಾವಣೆ ಹಠಾತ್ ಹಣದ ಒಳಗಿನ ಹರಿವು, ದೊಡ್ಡ ಸ್ಥಾನ ಅಥವಾ ಯಾವುದೇ ರೀತಿಯ ಹಣಕಾಸಿನ ಪರಿಸ್ಥಿತಿಯನ್ನು ಬಲಪಡಿಸಿಕೊಳ್ಳುವಂತಹ ವಿಷಯವಾಗಿರುತ್ತೆ. ಒಟ್ಟಾರೆಯಾಗಿ ನೀವು ಖಂಡಿತವಾಗಿ ಈ ಜೀವನದಲ್ಲಿ ಶ್ರೀಮಂತಿಕೆಯನ್ನು ಬರಮಾಡ್ಕೊಳ್ತೀರಾ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಕಟಕ ರಾಶಿಯಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳ ಮನಸ್ಸು ಬಹಳಷ್ಟು ಮೃದುವಾಗಿರುತ್ತೆ. ಅವರ ಸ್ವಭಾವ ಅದ್ಭುತವಾಗಿರುತ್ತೆ. ಈ ಸಮಯ ಆದ್ದರಿಂದ ದೇವರ ಆಶೀರ್ವಾದಕ್ಕೆ ಸಂಪೂರ್ಣವಾಗಿ ಪಾತ್ರರಾಗ್ತಿರುವಂತಹ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಅದೃಷ್ಟ ಬದಲಾವಣೆ ಸದ್ದಿಲ್ಲದೆ ಸಂಭವಿಸುತ್ತೆ. ಯಾರಿಗೂ ತಿಳಿಯದೆ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ನಿಮ್ಮ ಜೀವನದ ಒಳಗೆ ಪ್ರಾರಂಭವಾಗುವಂತಹ ಒಂದು ವಿಷಯವನ್ನ ನಿಮ್ಮ ವಿಧಿಯ ಮೌನ ಬದಲಾವಣೆ ಅಂತ ಹೇಳಬಹುದು. ಭಾವನಾತ್ಮಕವಾದ ಮಟ್ಟದಲ್ಲಿ ಪ್ರಾರಂಭವಾಗುವಂತಹ ಈ ಸಮಯ ನಿಮ್ಮ ತೊಂದರೆಗಳೆಲ್ಲ ದೂರವಾಗುತ್ತೆ. ನಿಮ್ಮನ್ನು ನೋಯಿಸಿದಂತಹ ವ್ಯಕ್ತಿಗಳು ನಿಮ್ಮ ಕಾಲ ಕೆಳಗೆ ಬಂದು ಬೀಳ್ತಾರೆ. ಖಂಡಿತವಾಗಿ ನಿಮ್ಮ ಸಹಾಯವನ್ನ ಕೇಳಿಕೊಂಡು ಬರ್ತಾರೆ. ಒಟ್ಟಾರೆಯಾಗಿ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಆಗುವಂತಹ ಬದಲಾವಣೆಗಳು, ನೀವು ಆರ್ಥಿಕವಾಗಿ ಬಲಿಷ್ಠರಾಗ್ತೀರಾ, ಕೆಲಸ ಕಾರ್ಯ ವ್ಯಾಪಾರದಲ್ಲಿ ಲಾಭವನ್ನು ಕಂಡುಕೊಳ್ತೀರಾ, ನೀವು ಬಲಶಾಲಿ ಮತ್ತು ಸ್ಪಷ್ಟವಾಗಿರ್ತೀರಾ. ಉದ್ಯೋಗ ಮತ್ತು ಆರ್ಥಿಕ ಸ್ಥಿತಿಯಲ್ಲಿ ಹಠಾತ್ ಆದ ಬದಲಾವಣೆಗಳು ಕಟಕ ರಾಶಿಯವರ ಜೀವನದಲ್ಲಿ ನಡೀತಾ ಹೋಗುತ್ತೆ. ಕೆಲವು ಸಮಯದಿಂದ ಆರ್ಥಿಕ ಒತ್ತಡ ಅನುಭವಿಸ್ತಾ ಇದ್ದೀರಾ. ನಿದ್ರೆಗಳಿಲ್ಲದ ರಾತ್ರಿಯನ್ನ ಕಳೀತಾ ಇದ್ದೀರಾ. ಆದಾಯದ ವಿರುದ್ಧ ಇದು ಸ್ಥಿರವಾಗ್ತಾ ಇಲ್ಲ. ಕಠಿಣ ಪರಿಶ್ರಮ ಇದ್ರೂ ಕೂಡ ನಿಮಗೆ ಯಾವುದೇ ರೀತಿಯ ಫಲ ಸಿಗ್ತಾ ಇಲ್ಲ. ನಿಮ್ಮ ಜೀವನದಲ್ಲಿ ಯಾವುದು ಗೋಚರಿಸ್ತಾ ಇಲ್ಲ. ಅರ್ಹತೆಗಳ ಕೊರತೆ ಇಲ್ಲ. ಸಮಯ ಬಂದಿಲ್ಲ ಅನ್ನೋದಷ್ಟೇ ಈಗ ಈ ಸಮಯ ಬದಲಾಗುತ್ತಿದೆ. ಈ ಬದಲಾವಣೆಯ ಹಠಾತ್ ದೊಡ್ಡ ಪರಿಣಾಮ ಅಂದರೆ ಹಣದ ರೂಪದಲ್ಲಿ ಬಂದಿರಬಹುದು, ಆದರೆ ಇದು ಸ್ಥಿರ ಆದಾಯದ ರೂಪದಲ್ಲಿ ಬರುತ್ತದೆ. ಒಟ್ಟಾರೆಯಾಗಿ ಸ್ಥಿರತೆ ಸೃಷ್ಟಿಯಾಗುತ್ತೆ. ಹೊಸ ಜವಾಬ್ದಾರಿ ಅಥವಾ ಹೊಸ ಅವಕಾಶಗಳು ಬರಬಹುದು. ಮೊದಲಿಗೆ ಅದು ಹೊರೆಯಂತೆ ಕಾಣಿಸಿಕೊಳ್ಬಹುದು, ಆದರೆ ಖಂಡಿತವಾಗಿ ನಿಮಗೆ ಜವಾಬ್ದಾರಿ ನಿಮ್ಮ ಮೌಲ್ಯವನ್ನು ಹೆಚ್ಚಿಸುತ್ತದೆ. ಒಟ್ಟಾರೆಯಾಗಿ ನಿಮ್ಮ ಮೇಲಿನ ವಿಶ್ವಾಸ ಹೆಚ್ಚಾಗುತ್ತದೆ. ನಿಮ್ಮ ಮಾತುಗಳಿಗೆ ಬೆಲೆ ಸಿಗುತ್ತೆ. ಕರ್ಕಾಟಕ ರಾಶಿಯವರು ನಿಧಾನವಾಗಿ ಲಾಭವನ್ನು ಗಳಿಸೋಕೆ ಪ್ರಾರಂಭ ಮಾಡ್ತಾರೆ. ಖಂಡಿತವಾಗಿ ನಿಧಾನವಾಗಿ ಲಾಭ ಗಳಿಸಲು ಪ್ರಾರಂಭ ಮಾಡ್ತೀರಾ. ಇಲ್ಲಿವರೆಗೆ ನಷ್ಟದಂತೆ ಕಾಣುತ್ತಿದ್ದಂತಹ ನಿರ್ಧಾರಗಳು ಸಹ ಫಲಿತಾಂಶವನ್ನು ನೀಡಲು ಪ್ರಾರಂಭಿಸುತ್ತದೆ. ಈ ಆರ್ಥಿಕ ಬದಲಾವಣೆಯು ನಿಮಗೆ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತೆ. ಒಟ್ಟಾರೆಯಾಗಿ ಹಣಕ್ಕಿಂತ ಭದ್ರತೆ ಮುಖ್ಯ. ಆ ಭದ್ರತೆಯ ಭಾವನೆ ನಿಮ್ಮ ಜೀವನದಲ್ಲಿ ಬರುತ್ತದೆ. ಒಟ್ಟಾರೆ ಸಾಲಗಳು ಪರಿಹಾರವನ್ನು ಕಂಡುಕೊಳ್ಳುತ್ತೆ. ದೀರ್ಘಕಾಲದ ತೊಂದರೆಗಳು ಮುಕ್ತಿಯನ್ನು ಪಡೆಯುವ ಸಮಯ. ಈ ಕರ್ಕಾಟಕ ರಾಶಿಯವರ ಜೀವನದಲ್ಲಿ ಸಾಲಗಳು ಕೇವಲ ಆರ್ಥಿಕ ಹೊರೆಯಲ್ಲ, ಅವು ಪ್ರತಿದಿನ ಮಾನಸಿಕವಾಗಿ ಹೊರೆಯಾಗುತ್ತಿದೆ, ನೋವನ್ನು ಕೊಡ್ತಾ ಇದೆ. ನೀವು ಎದ್ದಾಗ ಒಂದು ಚಿಂತೆ, ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಒಂದು ಭಯ. ಆ ರೀತಿಯ ಹೊರೆ ನಿಧಾನವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಸಮಯ ಈಗ ನಿಮ್ಮ ಪರವಾಗಿ ಕೆಲಸ ಮಾಡೋಕೆ ಶುರು ಮಾಡ್ತಾ ಇದೆ. ದೇವರ ಸಂಪೂರ್ಣವಾದ ಅನುಗ್ರಹದಿಂದ ನಿಮ್ಮನ್ನು ಮುನ್ನಡೆಸುವಂತಹ ಒಂದು ಮಾರ್ಗ ಕೂಡ ಕಾಣಿಸಿಕೊಳ್ಳುತ್ತೆ. ಒಂದು ಪರಿಹಾರವು ನಿಮ್ಮನ್ನ ಮುಂದೆ ನಿಲ್ಲಿಸುತ್ತದೆ. ಈ ರಾಶಿ ಚಕ್ರದವರಿಗೆ ಒಬ್ಬ ವಿಶೇಷವಾದ ವ್ಯಕ್ತಿಯ ಆಗಮನ ನಿಮ್ಮ ಕಷ್ಟಗಳನ್ನು ದೂರ ಮಾಡಿ ಸಂಪೂರ್ಣವಾಗಿ ಜವಾಬ್ದಾರಿಗಳನ್ನು ಕಡಿಮೆ ಮಾಡ್ತಾರೆ. ನಿಮ್ಮ ಹೆಗಲಿನಿಂದ ತೆಗೆಯಲ್ಪಡುತ್ತದೆ. ಇದು ಅದೃಷ್ಟವಲ್ಲ, ಇದು ನೀವು ಅನುಭವಿಸಿದಂತಹ ದುಃಖಕ್ಕೆ ಪ್ರತಿಫಲ. ಬಹಳ ದಿನಗಳಿಂದ ನಿಮ್ಮನ್ನು ಕಾಡುತ್ತಿರುವಂತಹ ಸಮಸ್ಯೆ ಈಗ ಪರಿಹಾರದತ್ತ ಸಾಗುತ್ತದೆ. ಈ ಸಮಯದಲ್ಲಿ ನಿಮ್ಮ ಪ್ರಯತ್ನಗಳು ವ್ಯರ್ಥವಾಗೋದಿಲ್ಲ. ನೀವು ಬಯಸಿದಂತೆ ಎಲ್ಲವನ್ನ ಪಡೆದುಕೊಳ್ತೀರಾ. ಕರ್ಕಾಟಕ ರಾಶಿಯವರು ಈ ಹಂತದಲ್ಲಿ ಒಂದು ವಿಷಯವನ್ನ ನೆನಪಿಟ್ಕೊಳ್ಬೇಕು. ನೀವು ಇನ್ನು ಮುಂದೆ ಹಳೆಯ ಭಯದೊಂದಿಗೆ ಬದುಕಬಾರದು. ನೀವು ಅನುಭವಿಸಿದಂತಹ
ಕಷ್ಟಗಳು ನಿಮ್ಮನ್ನ ದುರ್ಬಲಗೊಳಿಸಿಲ್ಲ, ಅವು ನಿಮ್ಮನ್ನ ಬಲಶಾಲಿಯಾಗಿ ಮಾಡ್ತಾ ಇತ್ತು. ಒಟ್ಟಾರೆಯಾಗಿ ಫೆಬ್ರವರಿ 1ರಿಂದ 5ನೇ ತಾರೀಕಿನವರೆಗೂ ಕೂಡ ನಿಮ್ಮ ಜೀವನದಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳ ಸಮಯ ಅಂತ ಹೇಳಬಹುದು. ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯವು ನಿಮ್ಮನ್ನ ವಿಶೇಷವಾದ ಗೌರವಕ್ಕೆ ಪಾತ್ರರಾಗುವಂತೆ ಮಾಡ್ತಾ ಹೋಗುತ್ತೆ. ಈ ಸಮಯ ಕುಟುಂಬ ಜೀವನವು ಕೂಡ ಅದ್ಭುತವಾಗಿರುತ್ತೆ. ಕುಟುಂಬ ಜೀವನದಲ್ಲಿ ಒಂದು ಪ್ರಮುಖವಾದ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗುತ್ತೆ. ನಿಮ್ಮ ಮನಸ್ಸು ಅದ್ಭುತವಾಗಿರುತ್ತೆ. ಕೆಲವು ಸಮಯದಿಂದ ಕುಟುಂಬದಲ್ಲಿ ಮಾತಿನ ವ್ಯತ್ಯಾಸಗಳು ಮತ್ತು ತಪ್ಪು ಗ್ರಹಿಕೆಗಳು ಬರ್ತಾ ಇತ್ತು, ಆದರೆ ಇನ್ನು ಮುಂದೆ ಅವೆಲ್ಲ ದೂರ ಆಗುತ್ತೆ. ಈ ರಾಶಿಯವರು ಈ ಒಂದು ಹುಣ್ಣಿಮೆಯ ದಿನ ಮಾಡುವಂತಹ ಪ್ರತಿಯೊಂದು ಕಾರ್ಯವೂ ಕೂಡ ಮಹಾಶಿವನ ಪ್ರೀತಿಗೆ ಪಾತ್ರರಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಓಂ ನಮಃ ಶಿವಾಯ ಮಂತ್ರವನ್ನ ಜಪಿಸೋದ್ರ ಮೂಲಕ ಕಷ್ಟಗಳನ್ನ ಕಡಿಮೆ ಮಾಡ್ಕೊಳ್ಬಹುದು. ಲಕ್ಷ್ಮೀ ದೇವಿಯ ಮುಂದೆ ತುಪ್ಪದ ದೀಪವನ್ನ ಬೆಳಗಿಸುವ ಮೂಲಕ ನಿಮ್ಮ ಎಲ್ಲಾ ರೀತಿಯ ಸಾಲದ ಸಮಸ್ಯೆ, ಆರ್ಥಿಕ ಸಮಸ್ಯೆಯನ್ನ ನಿವಾರಣೆ ಮಾಡ್ಕೊಳ್ತೀರಾ. ಒಟ್ಟಾರೆಯಾಗಿ ಕಟಕ ರಾಶಿಯವರು ಇನ್ನು ಮುಂದೆ ಅಳುವ ದಿನಗಳು ಮಾಯವಾಗಿ ನಗುವಂತಹ ಕ್ಷಣಗಳು ಪ್ರಾರಂಭವಾಗುತ್ತೆ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಕಳೆದುಕೊಂಡ ಎಲ್ಲವನ್ನ ಕೂಡ ಮತ್ತೆ ಪಡೆದುಕೊಳ್ಳಲು ಪ್ರಾರಂಭಿಸ್ತೀರಾ. ನಿಮ್ಮ ನೋವುಗಳನ್ನ ಯಾರು ಅರ್ಥ ಮಾಡಿಕೊಳ್ಳೋದಿಲ್ಲ ಅಂತ ನೀವು ಬಹಳಷ್ಟು ಕಣ್ಣೀರನ್ನ ಇಟ್ಟಿದ್ದೀರಾ. ಈ ಹಂತದಲ್ಲಿ ಆ ಕಣ್ಣೀರು ನಿಲ್ಲುವ ಸಮಯ ಸಮೀಪ ಬಂದಿದೆ. ಸಮಸ್ಯೆಗಳು ಸಂಪೂರ್ಣವಾಗಿ ಮಾಯವಾಗುತ್ತದೆ, ಆದರೆ ಅವುಗಳನ್ನ ಎದುರಿಸುವ ಶಕ್ತಿ ಕೂಡ ನಿಮ್ಮಲ್ಲಿ ಹೆಚ್ಚಾಗುತ್ತೆ. ಒಂದು ದಿನ ನೀವು ಗಮನಿಸ್ತೀರಾ, ಒಮ್ಮೆ ನಿಮ್ಮನ್ನ ಅಳುವಂತೆ ಮಾಡಿದ್ದ ಸಮಸ್ಯೆಗಳು, ವಿಷಯಗಳು ಈಗ ನಿಮ್ಮನ್ನ ತೊಂದರೆ ಮಾಡುತ್ತಿಲ್ಲ. ಎಲ್ಲಾ ನಿರ್ಧಾರವನ್ನ ಧೈರ್ಯವಾಗಿ ತೆಗೆದುಕೊಳ್ಳುವಂತೆ ಮಾಡ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಕಟಕ ರಾಶಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ವೈಯಕ್ತಿಕವಾದ ಜೀವನ ಕೂಡ ಅದ್ಭುತವಾಗಿರುತ್ತೆ. ಈ ಸಮಯ ಅಸೂಯೆ ಹೆಚ್ಚು ಸಕ್ರಿಯವಾಗಿರುತ್ತೆ. ನಿಮ್ಮ ಸಂತೋಷವನ್ನ ನೋಡಿ ಸಂತೋಷ ಪಡುವ ಜನರಿಗಿಂತ ಅಸೂಯೆ ಪಡುವಂತಹ ಜನರು ಜಾಸ್ತಿ ಇರ್ತಾರೆ. ಆದ್ದರಿಂದ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಯಾವುದೇ ಕೆಲಸ, ಕಾರ್ಯ, ವ್ಯಾಪಾರ ಮಾಡಿದ್ರೂ ಕೂಡ ನಿಮಗೆ ತೊಂದರೆ ಕೊಡುವಂತಹ ಶತ್ರುಗಳ ಕಾಟ ಹೆಚ್ಚಾಗಿರೋದ್ರಿಂದ ಫೆಬ್ರವರಿ 1ರಿಂದ 5ನೇ ತಾರೀಕು ಬಹಳಷ್ಟು ಜಾಗೃತೆಯಿಂದ ಜೋಪಾನವಾಗಿ ನಿಮ್ಮನ್ನ ನೀವು ನೋಡ್ಕೊಳ್ಬೇಕು. ಈ ಸಮಯದಲ್ಲಿ ಖಂಡಿತವಾಗಿ 3 ಸ್ಥಳಗಳಿಗೆ ನೀವು ಭೇಟಿ ನೀಡೋದನ್ನ ಸಂಪೂರ್ಣವಾಗಿ ತಪ್ಪಿಸಬೇಕಾಗುತ್ತೆ. ಇಲ್ಲದಿದ್ದರೆ ನಿಮ್ಮ ಪ್ರಾಣಕ್ಕೆ ಕಂಟಕ ಬರುವಂತಹ ಸಾಧ್ಯತೆಗಳಿದೆ. ಏಕೆಂದ್ರೆ ಈ ಸಮಯ ಚಂದ್ರನು ತುಂಬಾ ದುರ್ಬಲನಾಗಿರ್ತಾನೆ. ಖಂಡಿತವಾಗಿ ಹುಣ್ಣಿಮೆಯ ಪ್ರಭಾವ ಎಲ್ಲಾ ರಾಶಿ ಚಕ್ರದ ಮೇಲೂ ಕೂಡ ಪ್ರಭಾವವನ್ನು ಬೀರುತ್ತೆ. ವಿಶೇಷವಾಗಿ ಕಟಕ ರಾಶಿಯವರ ಮೇಲೆ ಏಕೆ ಪ್ರಭಾವವನ್ನು ಬೀರುತ್ತೆ ಅಂದ್ರೆ, ಕಟಕ ರಾಶಿಯವರಿಗೆ ಹುಣ್ಣಿಮೆ ಸಮಯದಲ್ಲಿ ಮನಸ್ಸು ಹೆಚ್ಚು ಸಂವೇದನಾಶೀಲವಾಗಿರುತ್ತೆ. ಚಂದ್ರನ ಪ್ರಭಾವ ಜಾಸ್ತಿ ಆಗಿರೋದ್ರಿಂದ ಕೆಲವು ಜಾಗಗಳು ಮನಸ್ಸಿಗೆ ಅಶಾಂತಿಯನ್ನ ಉಂಟು ಮಾಡುತ್ತೆ. ಆರೋಗ್ಯಕ್ಕೆ ಮತ್ತು ನಿರ್ಧಾರ ಶಕ್ತಿಗೆ ಅಡ್ಡಿಯಾಗಬಹುದು. ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ತೊಂದರೆಗಳು ಬರ್ಬೋದು. ಆದ್ದರಿಂದ ಈ 3 ಜಾಗಗಳಿಗೆ ಹೋಗೋದನ್ನು ತಪ್ಪಿಸಬೇಕಾಗುತ್ತೆ. ಖಂಡಿತವಾಗಿ ಹುಣ್ಣಿಮೆಯ ಸಮಯ ಚಂದ್ರನು ದುರ್ಬಲನಾಗಿರೋದ್ರಿಂದ ಈ ಸಮಯ ಹೆಚ್ಚು ಧ್ಯಾನ, ಯೋಗ ಮತ್ತು ಮನಸ್ಸಿಗೆ ಶಾಂತಿ ಸಿಗುವಂತಹ ಕೆಲಸವನ್ನ ಮಾಡಬೇಕಾಗುತ್ತೆ. ಗದ್ದಲ, ಗುಂಗು ಜಾಸ್ತಿ ಇರುವಂತಹ ಜಾಗಗಳು, ಜನಸಂದಣಿ, ಪಾರ್ಟಿ ಹಾಲ್, ಜಾಸ್ತಿ ಮ್ಯೂಸಿಕ್ ಇರುವಂತಹ ಸ್ಥಳಗಳಿಗೆ ಹೋಗಬೇಡಿ. ಕಾರಣ ಅಂದರೆ ಕಟಕ ರಾಶಿಯವರು ಭಾವನಾತ್ಮಕ ಸ್ವಭಾವದವರು. ಹುಣ್ಣಿಮೆಯಲ್ಲಿ ಮನಸ್ಸು ಬೇಗ ಕಿರಿಕಿರಿ ಆಗುತ್ತದೆ. ಹೆಚ್ಚು ಶಬ್ದ, ಗದ್ದಲ, ಅತಿಯಾದ ಒತ್ತಡ, ಕೋಪ, ಮನಸ್ತಾಪಗಳನ್ನು ಸೃಷ್ಟಿ ಮಾಡುತ್ತೆ. ಅನಗತ್ಯವಾದ ಮಾತುಗಳು, ಜಗಳಗಳು ಆಗುವ ಸಾಧ್ಯತೆ ಇದೆ. ಈ ಸಮಯದಲ್ಲಿ ಶಾಂತ ವಾತಾವರಣವೇ ನಿಮಗೆ ರಕ್ಷಣೆಯನ್ನ ನೀಡುತ್ತೆ. ಒಟ್ಟಾರೆಯಾಗಿ ನೀರಿನ ಸ್ಥಳಕ್ಕಂತೂ ಹೋಗಬಾರಿ. ತುಂಬಾ ಅಪಾಯಕಾರಿ ಸ್ಥಳ ಅಂತ ಹೇಳ್ಬೋದು. ನೀರಿನ ತೀರ ಅಥವಾ ಸಮುದ್ರ, ಕೆರೆ, ಜಲಪಾತ, ವಿಶೇಷವಾಗಿ ರಾತ್ರಿ ಸಮಯದಲ್ಲಂತೂ ಹೋಗಲೇಬಾರ್ದು. ಚಂದ್ರನಿಗೂ ನೀರಿಗೂ ಗಾಢ ಸಂಬಂಧ ಇದೆ. ಹುಣ್ಣಿಮೆಯಲ್ಲಿ ನೀರಿನ ಶಕ್ತಿ ಹೆಚ್ಚಾಗಿರುತ್ತೆ. ಕಟಕ ರಾಶಿಯವರಿಗೆ ಭಾವನೆಗಳು ಅತಿಯಾಗಿ ಹರಿದು ಬರಬಹುದು. ಅಜಾಗರೂಕತೆ ಅಥವಾ ಭಾವೋದ್ರೇಕದಿಂದ ಭಯ ಅಥವಾ ಅಪಾಯ ಸಂಭವಿಸುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ನೀರನ್ನು ಪೂಜೆ ಮಾಡಲು ಸರಿಯಾದ ಸಮಯ, ಆದರೆ ಅಪಾಯಕಾರಿಯಾಗಿ ಅದರ ಹತ್ರ ಹೋಗಬೇಡಿ. ಖಂಡಿತವಾಗಿ ಈ ಸಮಯದಲ್ಲಿ ನೀವು ನೀರು ಕುಡಿಯುವಾಗ ನಿಮಗೆ ಕೆಲವೊಂದಿಷ್ಟು ವಿಶೇಷವಾದ ಆರೋಗ್ಯದ ಸ್ಥಿತಿಯನ್ನ ನೆನಪಿಸಿಕೊಂಡು ನೀರನ್ನ ಸೇವಿಸೋದ್ರಿಂದ ಖಂಡಿತವಾಗಿ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆಯನ್ನ ಕಂಡುಕೊಳ್ತೀರಾ. ಆದರೆ ಯಾವುದೇ ಕಾರಣಕ್ಕೂ ನಿಮಗೆ ಗೌರವ ಇಲ್ಲದೆ ಇರುವಂತಹ ಸ್ಥಳಕ್ಕೆ ಭೇಟಿ ಆಗಬೇಡಿ. ನಕಾರಾತ್ಮಕ ಶಕ್ತಿ ಜಾಸ್ತಿ ಇರುವ ಸ್ಥಳಕ್ಕೂ ಕೂಡ ಹೋಗಬೇಡಿ. ಸ್ಮಶಾನ, ಅಳಿಯ ಬಿಟ್ಟು ಹೋದ ಮನೆಗಳು, ಜಗಳ, ವಾದ ವಿವಾದ ನಡೆಯುವಂತಹ ಸ್ಥಳಗಳು ಅಥವಾ ಹಳೆಯ ದೇವಾಲಯಗಳ ಹತ್ರ ಹೋಗಬೇಡಿ. ಹುಣ್ಣಿಮೆಯಲ್ಲಿ ಸೂಕ್ಷ್ಮ ಶಕ್ತಿಗಳು ಹೆಚ್ಚು ಕಾರ್ಯನಿರ್ವಹಿಸುತ್ತದೆ. ಕಟಕ ರಾಶಿಯವರು ಬೇರೆಯವರ ದುಃಖ, ನಕಾರಾತ್ಮಕತೆಗೆ ಬೇಗ ಗ್ರಹಿಸಿಕೊಳ್ತಾರೆ. ಮನಸ್ಸಿನಲ್ಲಿ ಭಯ, ಅಶಾಂತಿ, ಅನಾವಶ್ಯಕ ಕಲ್ಪನೆಗಳು ಹೆಚ್ಚಾಗಬಹುದು. ನಿದ್ರೆ ಸಮಸ್ಯೆ, ಮನೋಭಾರ ಉಂಟಾಗಬಹುದು. ಈ ದಿನಗಳಲ್ಲಿ ಸಾತ್ವಿಕ ಬೆಳಕು ತುಂಬಿದಂತಹ ಜಾಗದಲ್ಲೇ ಇರಬೇಕು. ಖಂಡಿತವಾಗಿ ಚಂದ್ರನಿಗೆ ಪೂಜೆಯನ್ನ ಸಲ್ಲಿಸಿ. ಇದರಿಂದ ನಿಮ್ಮ ಜೀವನದಲ್ಲಿ ಮನಃಶಾಂತಿ ಜಾಸ್ತಿ ಆಗುತ್ತೆ. ಎಲ್ಲಾ ರೀತಿಯ ತೊಂದರೆಗಳು ದೂರವಾಗ್ತಾ ಹೋಗುತ್ತೆ. ಈ ಸಮಯ ಹುಣ್ಣಿಮೆಯಲ್ಲಿ ಕಟಕ ರಾಶಿ
ರಾಶಿಯವರು ಗದ್ದಲ, ಅಪಾಯಕಾರಿ ನೀರಿನ ಸ್ಥಳ, ನಕಾರಾತ್ಮಕ ಶಕ್ತಿ ಇರುವ ಜಾಗವನ್ನು ತಪ್ಪಿಸಿದರೆ ಮನಃಶಾಂತಿ, ರಕ್ಷಣೆ, ಒಳಗಿನ ಶಕ್ತಿ ಹೆಚ್ಚಳವಾಗುತ್ತೆ. ನಿಮ್ಮ ಜೀವನದಲ್ಲಿ ನಿಮ್ಮ ಆಸೆಗಳನ್ನು ಸಂಪೂರ್ಣವಾಗಿ ನನಸು ಮಾಡ್ಕೊಳ್ತೀರಾ. ನೀವು ಬಯಸಿದರೆ ಖಂಡಿತವಾಗಿ ನಿಮ್ಮ ಬಾಳು ಬಂಗಾರವಾಗುತ್ತೆ. ಎಲ್ಲ ಕಷ್ಟಗಳಿಂದ ಪರಿಹಾರ ಸಿಗ್ತಾ ಹೋಗುತ್ತೆ. ಈ ಸಮಯ ನೀವು ಮಾಡಬೇಕಾದ ಪರಿಹಾರ ಅಂದರೆ ಓಂ ನಮಃ ಶಿವಾಯ ಮಂತ್ರವನ್ನು 108 ಬಾರಿ ಜಪ ಮಾಡಿ ಚಂದ್ರನ ಬೆಳಕಿನಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ಖಂಡಿತವಾಗಿ ನಿಮ್ಮ ಮನಸ್ಸಿಗೆ ಶಾಂತಿ, ಧೈರ್ಯ ಮತ್ತು ಯಾವುದೇ ಕೆಲಸದಲ್ಲಿ ನಿರ್ಧಾರ ತೆಗೆದುಕೊಳ್ಳುವಂತಹ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ನಿಮ್ಮ ಮನೆಗೆ ಬರುವಂತಹ ಹೊಸ ವ್ಯಕ್ತಿಯ ಭೇಟಿಯಿಂದ ನಿಮ್ಮ ಬಾಳು ಬಂಗಾರವಾಗುತ್ತೆ. ಖಂಡಿತವಾಗಿ ಕಷ್ಟಗಳಿಂದ ಹೊರಬರ್ತೀರಾ. ಈ ಸಮಯ ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯ ದೇವರಿಗೆ ಪ್ರೀತಿಯಾಗುವಂತಹ ಸಮಯ ಆಗಿರೋದ್ರಿಂದ ಈ ಒಂದು ಫೆಬ್ರವರಿ 1ನೇ ತಾರೀಕಿನಿಂದ 5ನೇ ತಾರೀಕಿನವರೆಗೂ ಕೂಡ ಹೆಚ್ಚು ಜಾಗರೂಕವಾಗಿರಬೇಕು. ಯಾವುದೇ ಮಾತುಕತೆ, ನಿರ್ಧಾರ ತೆಗೆದುಕೊಳ್ಳುವಾಗ ಯೋಚನೆ ಮಾಡಿ ಮುಂದುವರಿಯೋದು ಅತ್ಯುತ್ತಮ. ಇಷ್ಟೆಲ್ಲ ಅದೃಷ್ಟವನ್ನು ಈ ರಾಶಿಯವರು ಬರಮಾಡಿಕೊಂಡು ನೆಮ್ಮದಿಯಾಗಿ ಜೀವನವನ್ನು ಹಲವಾರು ವರ್ಷಗಳವರೆಗೂ ಕೂಡ ಕಳಿಬೋದು ಅಂತ ಹೇಳ್ತಾ, ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.